ನಿವೃತ್ತಿಯಾದ ಬಳಿಕ ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ಆಗಮಿಸಿದ ಕೆಎಂ ಶಿವಲಿಂಗೇಗೌಡರನ್ನು ಜಿಲ್ಲೆಯ ಗಡಿಭಾಗವಾದ ಚನ್ನರಾಯಪಟ್ಟಣ ತಾಲೂಕಿನ ಕಿರಿಸಾವಿಯಲ್ಲಿ ಅಪಾರ ಸಂಖ್ಯೆಯಲ್ಲಿನ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸ್ವಾಗತ ಕೋರಿದರು. ಸಚಿವರಾಗಿ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಆಗಮಿಸಿದ ಅವರಿಗೆ ಹೂಗುಚ್ಛ ನೀಡಲು ಕಾಂಗ್ರೆಸ್ ಕಾರ್ಯಕರ್ತರಿಂದ ನೂಕುನುಗ್ಗಲು ಉಂಟಾಯಿತು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಮತ್ತು ಕ್ಷೇತ್ರದ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸಚಿವರಿಗೆ ಸ್ವಾಗತ ಕೋರಿದರು. ಇನ್ನು ಜಿಲ್ಲೆಗೆ ಎಂಟ್ರಿಯಾಗುತ್ತಲೇ ಕಿರಿಸಾವೆ ಗಡಿಯಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಆಯೋಜಿಸಿದ್ದ ಸ್ವಾಗತ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮೇಲೆ ಮೊದಲ ಬಾರಿಗೆ ಜಿಲ್ಲೆಗೆ ಬಂದಿದ್ದೇನೆ. ರಾಜ್ಯದಲ್ಲಿ ಬರದ ಛಾಯೆ ಇದೆ. ಬರ ಕುರಿತಾಗಿ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ ಅನುದಾನ ಪಡೆಯುವ ದೃಷ್ಟಿಯಿಂದ ಆಯಾ ಜಿಲ್ಲಾ ಸಚಿವರನ್ನು ಸಮೀಕ್ಷೆ ಮಾಡಿ ವರದಿ ನೀಡಲು ಸಿಎಂ ಹೇಳಿದ್ದಾರೆ. ಇಂದು ಜಿಲ್ಲೆಗೆ ಆಘಾತಕಾರಿಯಾದ ಬರಗಾಲ ಬಂದಿದೆ. ಬರ ಅಧ್ಯಯನಕ್ಕೆ ಬಂದಾಗ ಹಾರ ತುರಾಯಿ ಹಾಕಿಸಿಕೊಳ್ಳುವುದು ಸರಿಯಲ್ಲ. ಆದರೂ ಕಾರ್ಯಕರ್ತರು, ಅಭಿಮಾನಿಗಳು ಹಾರ ಹಾಕಿದ್ದಾರೆ. ಜಿಲ್ಲೆಗೆ ಹೊಸ ನಾಯಕತ್ವವನ್ನು ಹೈಕಮಾಂಡ್ ನೀಡಿದೆ. ಅವರಿಗೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜನರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದರು. ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಹೋಗುವಾಗ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಮಾತು ಕೊಟ್ಟಿದ್ರು. ಇದೀಗ ಅದನ್ನು ಉಳಿಸಿಕೊಂಡಿದ್ದಾರೆ. ಇನ್ನೆರಡು ದಿನದಲ್ಲಿ ಖಾತೆ ಹಂಚಿಕೆ ಆಗತ್ತೆ. ಯಾವ ಖಾತೆಗೂ ಬೇಡಿಕೆ ಇಟ್ಟಿಲ್ಲ. ಯಾವ ಖಾತೆ ಕೊಟ್ಟರೂ ನಿಭಾಯಿಸ್ತೀನಿ. ಖಾತೆ ಹಂಚಿಕೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಎಂದರು. ಜಿಲ್ಲೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇವೆ. ಕಾಡಾನೆ ಸಮಸ್ಯೆ ಹಲವು ವರ್ಷಗಳಿಂದ ಜೀವಂತವಾಗಿದೆ. ಯಾವ ರೈತನು ಕಾಡಾನೆ ದಾಳಿಗೆ ತುತ್ತಾಗಬಾರದು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ರೂಪುರೇಷೆ ಸಿದ್ಧಪಡಿಸಬೇಕಿದೆ. ಜಿಲ್ಲೆಯ ಅಭಿವೃದ್ಧಿಗಾಗಿ ಉತ್ತಮವಾದ ಕ್ರಿಯಾ ಯೋಜನೆ ರೂಪಿಸಿ ಪಕ್ಷಭೇದ ಮರೆತು ಜಿಲ್ಲೆಯನ್ನ ಪ್ರಗತಿಪಥದತ್ತ ಕೊಂಡೊಯ್ಯೋಣ ಎಂದರು. ಇನ್ನು ಬಿಜೆಪಿ ಶಾಸಕರಿಂದ ಬರ ಅಧ್ಯಯನ ವಿಚಾರವಾಗಿ ಮಾತನಾಡಿದ ಸಚಿವರು, ಅವರ ಪಕ್ಷದ ಕೆಲಸವನ್ನ ಅವರು ಮಾಡ್ತಿದ್ದಾರೆ. ಅವರದ್ದು ಒಂದು ರಾಷ್ಟ್ರೀಯ ಪಕ್ಷ. ಕೆಲಸ ಮಾಡಬೇಕು, ಮಾಡ್ತಿದ್ದಾರೆ. ನಾವೀಗ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದೇವೆ. ನಮ್ಮ ಕೆಲಸ ಅತಿ ಮುಖ್ಯವಾದದ್ದು. ಆ ನಿಟ್ಟಿನಲ್ಲಿ ನಾವು ಮುಂದಾಗಿದ್ದೇವೆ ಎಂದರು. ನಂತರ ತಾಲೂಕಿನ ಹೊನ್ನೇನಹಳ್ಳಿ, ಬರಗೂರು ಗ್ರಾಮಗಳಲ್ಲಿ ಬರ ಅಧ್ಯಯನ ನಡೆಸಿದರು. ಮಳೆಯ ಕೊರತೆಯಿಂದ ಬಿತ್ತನೆಯಾಗದ ಹೊಲಗಳು, ಮಳೆ ಕೊರತೆಯಿಂದ ಬೆಳೆ ಹಾನಿಯಾಗಿರುವ ಪ್ರದೇಶಗಳನ್ನು ಅಧಿಕಾರಿಗಳೊಂದಿಗೆ ವೀಕ್ಷಣೆ ನಡೆಸಿದರು. ಸಚಿವರೊಂದಿಗೆ ಸಂಸದ ಶ್ರೇಯಸ್ ಪಟೇಲ್, ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಸೇರಿ ಡಿಸಿ, ಎಸ್ಪಿ ಹಾಗೂ ಜಿಲ್ಲಾಡಳಿತದ ಪ್ರಮುಖ ಅಧಿಕಾರಿಗಳು ಇದ್ದರು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 34 ಸಚಿವರು, ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲ ಸಚಿವರು ಇವತ್ತು ಹೊಲದಲ್ಲಿದ್ದಾರೆ. ನಿನ್ನೆ ದಿವಸನೇ ಹೋಗಬೇಕು ಅಂತ ಇತ್ತು, ಇವತ್ತಿನಿಂದ ಹೋಗಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಆದ್ದರಿಂದ ನಾವು ಇವತ್ತು ಇಲ್ಲಿ ಬಂದಿದ್ದೇವೆ. ಆದರೆ ನಮ್ಮ ಅಭಿಮಾನಿಗಳು, ನಮ್ಮ ಪಕ್ಷದ ಧುರೀಣರುಗಳು, ಇವರೆಲ್ಲ ಕಾರ್ಯಕರ್ತರು, ಬಂಧುಗಳು ಎಲ್ಲ ಮೊದಲನೇ ಸಾರಿ ಇಲ್ಲಿ ಬಂದಿರೋದ್ರಿಂದ ಅಭಿಮಾನದಿಂದ ಹಾರವನ್ನು ಹಾಕಿದ್ದಾರೆ. ನಾವು ಕ್ಷಮಿಸಿ, ಬರಕ್ಕೆ ಅಧ್ಯಯನ ಬಂದಂಥ ಸಂದರ್ಭದಲ್ಲಿ ಹಾರ ತುರಾಯಿಗಳನ್ನು ಹಾಕಿಸ್ಕೊಳ್ತಕ್ಕಂಥದ್ದು ಸಂಪ್ರದಾಯ ಅಲ್ಲ. ಆದರೂ ಅನಿವಾರ್ಯವಾಗಿ ಇವತ್ತು ಅವರ ಉತ್ಸಾಹಕ್ಕೆ ನಾವು ಮನ್ನಣೆಯನ್ನು ಕೊಡಬೇಕಾಗಿದೆ. ಅದರಿಂದ ದಯಮಾಡಿ ಕ್ಷಮಿಸ್ತೀವಿ. ಎಲ್ಲ ನಮ್ಮ ಜನ, ನನ್ನ ಜಿಲ್ಲೆಯ ಜನ ಯಾವುದನ್ನು ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿ ಇವತ್ತು ಹಾಸನ ಜಿಲ್ಲೆಗೆ ಒಂದು ಹೊಸ ನಾಯಕತ್ವವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ರಾಹುಲ್ ಜಿ ಅವರು, ವೇಣುಗೋಪಾಲ್ ಜಿ ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಇವರೆಲ್ಲರೂ ಸೇರಿ ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಜಿ ಅವರು, ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು, ಈ ರಾಜ್ಯದ ನಾಯಕರು ಆಗಿರ್ತಕ್ಕಂಥ ಸಿದ್ದರಾಮಣ್ಣವರು ಎಲ್ಲರೂ ಸೇರಿ, ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು, ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಹಾಸನ ಜಿಲ್ಲೆಗೆ ಒಂದು ಹೊಸ ನಾಯಕತ್ವವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮತ್ತು ನಾನು ಹಾಸನ ಜಿಲ್ಲೆಗೆ ಪ್ರಥಮ ಬಾರಿಗೆ ಸಚಿವನಾಗಿ ಇಲ್ಲಿಗೆ ಬಂದು ನಿಂತಿರೋದ್ರಿಂದ ನನಗೆ 4 ಸಾರಿ ಮತವನ್ನು ಕೊಟ್ಟು ನನ್ನನ್ನು ಆರಿಸಿ ಕಳಿಸಿ ನನಗೆ
ಒಂದು ನಿರಂತರವಾಗಿರ್ತಕ್ಕಂಥ ರಾಜಕೀಯ ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಅರಸೀಕೆರೆ ಕ್ಷೇತ್ರದ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದವನ್ನು ಮೊದಲು ಸಮರ್ಪಣೆ ಮಾಡಿ, ತದನಂತರ ನನ್ನ ಹಾಸನ ಜಿಲ್ಲೆಯ ಜನತೆ ನನಗೇನು ಆಶೀರ್ವಾದ ಮಾಡಿದ್ದಾರೆ, ಆದರೆ ಅವರಿಗೆ ಹಾಸನ ಜಿಲ್ಲೆಯ ಜನತೆಗೂ ಸತ್ಯ ನಾನು ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಣೆ ಮಾಡಿ, ಅಂಥ ಎಲ್ಲರ ಆಶೀರ್ವಾದದಿಂದ, ನನ್ನ ಜನತೆಯ ಆಶೀರ್ವಾದದಿಂದ ಸಿಕ್ಕಿರ್ತಕ್ಕಂಥ ಈ ಒಂದು ಪವಿತ್ರವಾದಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಅರ್ಥಪೂರ್ಣವಾಗಿ ನಿರ್ವಹಿಸ್ತೇನೆ. ನನ್ನೆಲ್ಲ ಜೊತೆಯಲ್ಲಿ ನನ್ನ ಜೊತೆಗೆ ಸಹಪಾಠಿಯಾಗಿ ನನ್ನ ಲೋಕಸಭಾ ಸದಸ್ಯರಾದಂಥ ಯುವ ನಾಯಕರು ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ರವರು, ನಮ್ಮೆಲ್ಲ ಮುಖಂಡರುಗಳಿದ್ದಾರೆ, ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷ ಯಾವುದೇ ಇರಲಿ, ನಾವೆಲ್ಲ ಒಟ್ಟಿಗೆ ಸೇರಿ ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ. ಅನೇಕ ಜ್ವಲಂತ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ. ಈ ಸಮಸ್ಯೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದಿಂದ ನೆರವೇರಿಸಬೇಕಾದಂಥವು ಕೆಲವಿದ್ದಾವೆ. ಅದನ್ನು ಜನತೆಯ ಮುಂದೆ ಬಿಚ್ಚಿಡಬೇಕಾದಂಥ ವ್ಯವಸ್ಥೆನೂ ಕೂಡ ಇದೆ. ಆದ್ದರಿಂದ ನಾವು ಇವತ್ತು ಈ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ದೃಷ್ಟಿನಲ್ಲಿ ನಾವು ಹೋರಾಟವನ್ನು ಮಾಡೋಣ. ಪಕ್ಷ ಭೇದವನ್ನು ಮರೆತು ನಾವೆಲ್ಲ ಒಂದಾಗಿ ಈ ನಮ್ಮ ಹಾಸನ ಜಿಲ್ಲೆಯನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯೋಣ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತ ಮಾಡ್ತಾ, ಯಾವುದೇ ಮಂತ್ರಿಮಂಡಲವನ್ನು ವಿಸ್ತರಣೆ ಮಾಡಿದಾಗಲೂ ಇದು ಸಹಜವಾಗಿ ಇರುತ್ತೆ. 20 ಸ್ಥಾನ ಇರ್ತವೆ. ಇಂದಂಗೆ JH ಪಟೇಲ್ರ ಕಾಲದಲ್ಲಿ 64 ಜನ ಮಂತ್ರಿಗಳು ಮಾಡಿದರು. ಆಗ ಯಾರ್ದಿಲ್ಲ, ಇದ್ದರೆಲ್ಲ ಮಂತ್ರಿಗಳು. ಇನ್ನೊಂದು 25-30 ಜನಕ್ಕೆ ಬೋರ್ಡ್ ಚೇರ್ಮನ್ ಕೊಟ್ಟರು, ಮುಗಿದೋಯ್ತು, ಎಲ್ಲರಿಗೂ ಊಟದ ಕಾರ್ ಸಿಕ್ಕವು. ಈಗ 34 ಜನನೇ ಮಾಡಬೇಕು ಅಂತ ಕಾನೂನು. ಅದರಿಂದ ಕಾನೂನನ್ನು ಮೀರಿ ಯಾರು ಮಾಡೋಕ್ಕಾಗುತ್ತೆ? ಅದರಿಂದ ಆಕಾಂಕ್ಷಿಗಳು ಇರ್ತಾರೆ. ಹಿರಿಯರನ್ನು ಯಾರನ್ನು ಕಡೆಗಣಿಸಿದ್ದಾರೆ, ಯಾರನ್ನು ಬಿಟ್ಟಿದ್ದಾರೆ ಅನ್ನೋದೆಲ್ಲ ಹೈಕಮಾಂಡಿಗೆ ಬಿಟ್ಟು ವಿಚಾರ. ನನ್ನ ಇದಕ್ಕೆ ಬರುತ್ತಲ್ಲ, ಮಹಿಳೆಯರದ್ದು ಒಂದು ತೀರ್ಮಾನ ಮಾಡ್ತಾರೆ, ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ತೀರ್ಮಾನ ಮಾಡ್ತಾರೆ. ಏನಿಲ್ಲ, ಎಂತ ನಾನು ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾವುದೇ ಮಂತ್ರಿಮಂಡಲ ಬೊಮ್ಮಾಯಿಯವ್ರ ಸರ್ಕಾರ ಎಷ್ಟು ದಿವಸಕ್ಕೆ ಬಿದ್ದೋತು? ಬೊಮ್ಮಾಯಿಯವ್ರ ಸರ್ಕಾರ ಬಿದ್ದ ಹೋಯ್ತಲ್ಲ. ಯಾವಾಗ ಮಂತ್ರಿಮಂಡಲ ರಚನೆ ಮಾಡಿದಾಗಲೂ ಗಲಾಟೆಗಳಾಗಿಲ್ಲ, ಅಸಮಾಧಾನಗಳಾಗಿಲ್ಲ, ಆಗ್ತವೆ. ಹೈಕಮಾಂಡು ಕಾಂಗ್ರೆಸ್ ಬಲಿಷ್ಠವಾಗಿದೆ. ಜಿಲ್ಲೆ ಬರಗಾಲ ಪೀಡಿತವಾಗಿದೆ. ರೈತರು ಒಂದೆಡೆ ಬೆಳೆ ಬಿತ್ತಲಾಗಿಲ್ಲ, ಇನ್ನೊಂದೆಡೆ ಬಿತ್ತಿದ ಬೆಳೆ ಮಳೆಯಿಲ್ಲದೆ ಒಣಗಿದೆ. ಜೋಳ ರೋಗದಿಂದ ಬಾಧಿತವಾಗಿದೆ. ಅಧಿಕಾರಿಗಳು ಬೆಳೆ ವಿಮೆ ಪರಿಹಾರದ ಹಣವನ್ನ ಪ್ರಾಮಾಣಿಕವಾಗಿ ನೀಡುವ ಮೂಲಕ ರೈತರನ್ನ ಉಳಿಸಿಕೊಳ್ಳಬೇಕಾಗಿದೆ ಎಂದು ಸಚಿವ KM ಶಿವಲಿಂಗೇಗೌಡ ಹೇಳಿದರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಳಿಕ ಇದೇ ಮೊದಲ ಬಾರಿಗೆ ತಾಲೂಕಿಗೆ ಆಗಮಿಸಿ ಮಳೆ ಕೊರತೆಯಿಂದ ಬಿತ್ತನೆಯಾಗದ ಪ್ರದೇಶದ ಪರಿಶೀಲನೆ ಮತ್ತು ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಬರಗೂರು ಗ್ರಾಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿ ಸುಳಿ ರೋಗದ ದಾಟುಗಳ ವೀಕ್ಷಣೆ ಮಾಡಿ ಅವರು ಮಾತನಾಡಿದರು. ರೈತರು ಸತತವಾಗಿ ಒಂದೇ ತೆರನಾದ ಬೆಳೆಯನ್ನ ಸತತವಾಗಿ ಬೆಳೆಯುವುದರಿಂದ ಜೋಳದಲ್ಲಿ ಬಿಳಿ ಸುಳಿ ರೋಗ ಕಂಡುಬರುತ್ತಿದೆ. ಮಣ್ಣಿನಲ್ಲಿರುವ ರೋಗಾಣುಗಳ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಬೆಳೆ ಪರಿವರ್ತನೆ ಅಗತ್ಯ. ಈ ಮೂಲಕ ರೋಗಮುಕ್ತ ಬೆಳೆಗೆ ಸಹಕಾರಿ ಎಂದರು. ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ಹಿಂಗಾರು ಮಳೆ ಬೀಳುವ ಲಕ್ಷಣಗಳಿಲ್ಲ. ಈ ನಿಟ್ಟಿನಲ್ಲಿ ರೈತರನ್ನ ಉಳಿಸಿಕೊಳ್ಳುವ ಸಂಪೂರ್ಣ ಹೊಣೆ ಸರ್ಕಾರದ್ದಾಗಿದೆ. ಬೆಳೆ ಮಳೆ ಇಲ್ಲದೆ ಹಾಳಾಗಿರುವ ಹಿನ್ನೆಲೆಯಲ್ಲಿ ವಿಮೆ ಕಟ್ಟಿರುವ ರೈತರಿಗೆ ಮೊದಲ ಹಂತದಲ್ಲಿ ಪರಿಹಾರ ಹಣವನ್ನು ವಿಮೆ ಕಂಪನಿ ಪಾವತಿಸಬೇಕು. NDRF ನಿಯಮದಂತೆ ಬೆಳೆ ಹಾನಿ ಸಮೀಕ್ಷೆ ನಡೆಸಿ 2ನೇ ಹಂತದ ಪರಿಹಾರವನ್ನು ಸರ್ಕಾರ ರೈತರಿಗೆ ನೀಡಲಿದೆ. ಇದೀಗ ಮೊದಲ ಹಂತದ ಹಣವನ್ನು ಶೀಘ್ರ ನೀಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ವಿಮೆ ಕಂಪನಿ ಮುಖ್ಯಸ್ಥರು ತಮ್ಮನ್ನು ಭೇಟಿ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ ಅವರು, ವಿಮೆ ಏಜೆಂಟ್ಗಳೊಂದಿಗೆ ನಾನು ಮಾತನಾಡುವುದಿಲ್ಲ. ವಿಮೆ ಹಣವನ್ನು ಕಂಪನಿ ರೈತರ ಹೊಲಗಳಿಗೆ ಹೋಗಿ ನೀಡಬೇಕು ಎಂದ ಅವರು, ಕೃಷಿ ಅಧಿಕಾರಿಗಳು ರೈತರ ಹೊಲಗಳಿಗೆ ನಿರಂತರ ಭೇಟಿ ನೀಡಿ ಸತತ ಒಂದೇ ತೆರನಾದ ಬೆಳೆಯನ್ನ ಬೆಳೆಯದಂತೆ ರೈತರಿಗೆ ಮನವರಿಕೆ ಮಾಡಿಕೊಡಬೇಕು ಎಂದರು. ರಾಜ್ಯದಲ್ಲಿ ಬರದ ಛಾಯೆ ಮೂಡಿದ್ದು, ಮೊದಲ ಸಂಪುಟ ಸಭೆಯಲ್ಲೇ ಮುಖ್ಯಮಂತ್ರಿಗಳು ಬರಗಾಲದ ಅಧ್ಯಯನ ನಡೆಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ. ಸಮೀಕ್ಷೆ ನಡೆಸಿ NDRF ಮಾರ್ಗಸೂಚಿಯಂತೆ ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆಯಲು ಕ್ರಮ ಕೈಗೊಳ್ಳಲಾಗುವುದು. ಬೆಳೆ ವಿಮೆ ಪರಿಹಾರ ಸಿಗದೆ ರೈತರು ಕಂಗಾಲಾಗಿದ್ದಾರೆ.
ಆಗಸ್ಟ್ 13ರಿಂದ ಆರಂಭವಾಗುವ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ ರೈತರನ್ನ ಉಳಿಸುವ ಕೆಲಸ ಮಾಡ್ತೇವೆ ಎಂದು ಭರವಸೆ ನೀಡಿದರು. ಈ ವೇಳೆ ಸಂಸದ ಶ್ರೇಯಸ್ ಪಟೇಲ್, ಕವಿಕಾ ಅಧ್ಯಕ್ಷ ಲಲಿತ್ ರಾಘವ್, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ, ಜಿಲ್ಲಾಧಿಕಾರಿ ಲತಾ ಕುಮಾರಿ ಸೇರಿ ಹಿರಿಯ ಕೃಷಿ ಅಧಿಕಾರಿಗಳು ಮತ್ತು ತಾಲೂಕು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ನಿಮಗೆ ನನ್ನ ಪ್ರಕಾರ 6.8% ಮಾತ್ರ ಶೋಯಿಂಗ್ ಆಗಿರೋದು. ಇಲ್ಲಿಂದ ನಿಮ್ಮ ಗಂಡಸಿ ಬಾರ್ಡರ್ ಗಂಟನೂ ಗಂಡಸಿದ ಆಚೆ ಕಡೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿನೂ ಹಂಗೆ ಇರ್ತಕ್ಕಂಥದ್ದು ಎಲ್ಲೂ ಬಿತ್ತನೆ ಆಗಿಲ್ಲ. ಓನ್ಲಿ ಎಲ್ಲ ಬೋರ್ವೆಲ್ಲ ಸ್ವಲ್ಪ ನೀರಿರೋರು ಒಂದು 2 ಕುಂಟ 3 ಕುಂಟೆಲ್ಲ ದನಿನ ಮೇವು ಬೆಳ್ಕೊಂಡವ್ರು. ಅಲ್ಲ, ದನಿನ ಮೇವನ್ನ ಡೈರಿ ಡೆವಲಪ್ಮೆಂಟ್ ಇರೋದ್ರಿಂದ ಅದರಿಂದ ಏನೋ ಒಂದು ಸೂಕ್ತವಾದಂಥ ಪರಿಹಾರ ರಾಜ್ಯ ಕೇಂದ್ರ ಎರಡೂ ಕೂಡ ಸೇರ್ಕೊಂಡಾಗೆ ಒಳ್ಳೆ ಪ್ರಪೋಸಲ್ ಕಳಿಸಿ ರೈತರಿಗೆ ಕಷ್ಟಕ್ಕೆ ಒಳ್ಳೇದಾಗೋ ರೀತಿ ನಿಮ್ಮ ನಾಯಕತ್ವದಲ್ಲಿ ಒಳ್ಳೇದಾಗಿ ಆಗ್ಬೋದಲ್ಲ. ನೀವು ಕಂಪ್ನಿಯವ್ರು ಗೊತ್ತೇನಪ್ಪ ಆಟ, ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನ ನೋಡಿ, ನಿಮ್ಮ ಹೆಡ್ಡು ನನ್ನ ಹತ್ರ ಮಾತಾಡೋಕ್ಕೆ ಗೊತ್ತಾಯ್ತಾ, ಮಾತಾಡಿ ಟಿ.ಸಿ. ಅವ್ರ ಹತ್ರ ಮಾತಾಡಿ ಇಮ್ಮಿಡಿಯೇಟಾಗಿ ಬಂದು ನೀವೇನು ನಿಮ್ಮ ಮನೆಯಿಂದ ತಂದು ಕೊಡಲ್ಲ, ನಾವು ಕೊಡೋದನ್ನ ರೈತ ಡಿಪಾಸಿಟ್ ಮಾಡಿರೋದು 20%ನ ನಮ್ಮ ದುಡ್ಡನ್ನು ನೀವು ತಗೊಬಂದು ರೈತರ ಕೈಗೆ ಕೊಡೋದು ಜಲ್ದಿ ಕೊಡಬೇಕು. ಗೊತ್ತಾ, ನೀವೇನು ಸೋಯಿಂಗ್ ಆಗದೆ ಇದ್ದರೆ ಬೇಕಾಯ್ತು, ಸೋಯಿಂಗ್ ಆಗದೆ ಇರೋದಕ್ಕೆ 25% ಹಣನ ತೊಗೊಂಡ್ರೆ ರೈತನ ಮನೆ ಬಾಕಿ ಕೊಡ್ಬೇಕು. ಚೆಕ್ಕ ಗೊತ್ತಾತೇನ್ರಿ? ಏನ್ರಿ ಹೇಳ್ಯಾರೆ? ಹಾಂ ಏನು ಮಾಡ್ತಾ ಇದ್ದೀರಿ? ಮತ್ತೆ ಸೋಯಿಂಗ್ ಆಗಿಲ್ಲ ಅಂತ ಮುಗ್ದೋಗ್ತಾನೆ, ಸೋಯಿಂಗ್ ಟೈಮ್ ಮುಗ್ದೋತಲ್ವೇನ್ರಿ? ಮತ್ತೆ ಕೊಡಿಸಿ ಅವ್ರಿಗೆ ಜಲ್ದಿ ಪರಿಹಾರನ. ಹಾಂ, ಇವ್ರಿಗೆ ಈ ರೈತರದ್ದು ಇವ್ರ ಇನ್ಶೂರೆನ್ಸ್ ದುಡ್ಡೇನು ಕೊಡಿ. ಆಮೇಲೆ ಮತ್ತೆ ನಿಮಗೆ ಬೆಳೆ ಹೋಗಿರೋದು NDRF ಗೈಡ್ಲೈನ್ಸ್ ಪ್ರಕಾರ ಅದಕ್ಕೆ ಬಂದಿರೋದು. ನಾವೀಗ ಬೆಳೆ ಹೋಗಿದೆ ಬರ ಡಿಕ್ಲೇರ್ ಮಾಡಿಸಿ ಮತ್ತೆ NDRF ಗೈಡ್ಲೈನ್ಸ್ ಪ್ರಕಾರ ನಿಮಗೆ ಬರೋ ದುಡ್ಡನ್ನ ಒದಗಿಸಕ್ಕೆ ಅಂತ ಬಂದಿರೋದು ನಾವು. ಇದು 1ನೇ ಹಂತ. ಮೊದಲು ಬೆಳೆ ಏನು ನಾಶ ಆಗಿದೆ ಅದಕ್ಕೆ ಇನ್ಶೂರೆನ್ಸ್ ಹಣನ ಅತಿ ಶೀಘ್ರದಲ್ಲಿ ಕೊಡಿಸ್ತೀವಿ. NDRF ಗೈಡ್ಲೈನ್ಸ್ ಪ್ರಕಾರ ಏನು ನಮ್ಮ ಸರ್ಕಾರದಿಂದ ಕೊಡಬೇಕು ಅದನ್ನು ಮತ್ತೆ ಇನ್ನೊಂದು ಸಾರಿ ಕೊಡ್ತೀವಿ. ರೈತರನ್ನ ಯಾವುದೇ ಕಾರಣದಿಂದ ಸಂಕಷ್ಟಕ್ಕೆ ಸಿಕ್ಸಕ್ಕೆ ಬಿಡೋದಿಲ್ಲ. 2 ಸಾರಿ ಹಣನ ಕೊಡ್ತೀವಿ ನಾವು. ಗೊತ್ತಾಯ್ತಾ? 2 ಸಾರಿ ಕೊಡಿಸ್ತೀವಿ. ನೀವು ಇದೊಂದು ಸಾರಿ ಇದು ಮಾಡ್ಕೊಳ್ಳಿ. ಇದನ್ನ ನೋಡ್ರಿ, ನೀವು ಯಾರು ಇದನ್ನ ಮುಂದೆ ಅವ್ರು ಬೆಳೆ ಹಾಕಬೇಕಾದ್ರೆ ಜೋಳನ ಕಳಚಿದ್ರು, ಅದನ್ನು ಬಿಟ್ಟು ಅದಕ್ಕೇನು ಮೆನ್ಯೂರ್ ಕೊಡಬೇಕು ಅದನ್ನು ಕೊಟ್ಟು ಬದಲಿಸಿ ಮಾಡ್ತಕ್ಕಂಥದ್ದನ್ನು ಮೊದಲೇ ನೀವು ಮಾಡಬೇಕು. ಮುಂಗಾರಲ್ಲಿ ಬೆಳೆ ಹಾಕುವಾಗ ನೀನು ಹಾಕ್ಬೇಡಪ್ಪ ಅಂತ ನಿಮ್ಮ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಯಾರು ಇಲ್ಲಿರೋರು? ಯಾರಪ್ಪ? ಯಾರ್ರಿ? ಏನಮ್ಮ ಮಾಡ್ತಾ ಇದ್ದೀನಿ ನೀನು? ಇಲ್ಲಿ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಕೆಲಸ ಏನು ಗೊತ್ತಾ? ಯಾರ್ಯಾರು ರೈತ ಏನೇನು ಬೆಳಿತಾನೆ ಅಂತ ಹುಡ್ಕೋದು. ಹಳ್ಳಿಲಿ ಹೋಗಿ ಹುಡುಕ್ಬೇಕು. ಹಳ್ಳಿಲಿ ಹೋಗಿ ಹುಡುಕಿ ಹಳ್ಳಿನಲ್ಲಿ ಅದನ್ನು ಪರಿಶೀಲನೆ ಮಾಡಿ, ಈ ವರ್ಷ ನೀವು ಇಂಥ ಬೆಳೆ ಹಾಕಿದಿರಿ, ಇದು ಬೇಡ, ಮುಂದಿನ ಸಾರಿ ಇಂಥ ಬೆಳೆ ಹಾಕಿ ಅಂತ ಹೇಳಬೇಕು. ನಿಮ್ಮ ಹತ್ರ ಸಂಪೂರ್ಣ ಮಾಹಿತಿ ಇರಬೇಕು. ವಾರಕ್ಕೊಂದಿನ ತಿಂಗಳಿಗೊಂದು ಸಾರಿ ಬಂದು ಮುಖ ತೋರಿಸೋದಲ್ಲ. ಬಂದು ರೈತರು ಎಷ್ಟು ಎಕರೆಯಲ್ಲಿ ಬೆಳೆದಿದ್ದಾರೆ, ಎಷ್ಟು ಎಕರೆಯಲ್ಲಿ ಯಾವ್ಯಾವ ಬೆಳೆ ಇದೆ, ನಾವು ಇಲ್ಲೆಲ್ಲ ಹುಡುಕೊಂಡೇ ಬರೋದು ಬೇಕಿಲ್ಲ. ನೀವು ಹೇಳಿದ್ರೆ ಸಾಕು, ನೀವೆಂಥದ್ದು ಹೇಳೋದಲ್ಲ. ಗೊತ್ತಾಯ್ತಾ? ಈಗ ನೀವು ಇಲ್ಲಿ ಇದನ್ನು ಮಾಡಬೇಕು. ನೀವು ಪ್ರತಿಯೊಂದನ್ನು ಮುಂದಿನ ಸಾರಿಯಿಂದ ಈ ಸಾರಿ ಆಗೋಗಿದೆ. ಹಾಂ, ಹಿಂಗಾರು ಮಳೆ ಏನಾರು ಬಂದರೆ ನೋಡಿ, ಅದು ಬಿಟ್ಟೋಗಿದೆ. ಇನ್ನೇನಿಲ್ಲ, ಬರನೆ ಡಾಟೆ 2 ಫೇಲ್ ಆಗಿದೆ. ಇದಕ್ಕೇನಿದ್ರು ರೈತರನ್ನ ಈಗ ಪರಿಹಾರದಲ್ಲೇ ಉಳಿಸ್ಕೋಬೇಕು. ಮೇಡಮ್, ಅವ್ರು ಹೆಡ್ ಕರ್ಸಿ, ಇವ್ರ ಎಲ್ಲ ಏಜೆಂಟ್ಗಳ ಹತ್ರ ಎಲ್ಲ ಮಾತಾಡಲ್ಲ ನಾನು. ಅವ್ರು ಕರ್ಸಿ, ಅವ್ರ ಕಂಪ್ನಿಯವ್ರು ಯಾರು ಇಮ್ಮಿಡಿಯೇಟಾಗಿ ಅವರು ಚೆಕ್ಕನ್ನ ಹೋಗಿ ಅವ್ರವ್ರ ಹೊಲದ ಹತ್ರ ಕೂತ್ಕೊಂಡು ಅವ್ರವ್ರಿಗೆ ಚೆಕ್ಕನ್ನು ಕೊಡೋವಂಥ ಕೆಲಸ ಆಗುತ್ತೆ ಅರ್ಜೆಂಟಾಗಿ. ಅವ್ರ ಆಸೆ ಹೆಂಗೆ ಹೇಳ್ಕೊಂಡ್ರು ನೋಡಿ, ಮಳೆದಬ್ಬಕ್ಕಾಗೋಷ್ಟು ದುಡ್ಡು ಇಲ್ಲಿ ಬಂದ್ಬಿಡೋದು ಅಂತ. ಈಗಿಲ್ಲ, ಮಳೆದಬ್ಬ ಮಾಡ್ಬೇಕು. ಅವ್ರು ಮಾರಾಮಿ ನಿಲ್ಸೋಕ್ಕಾಗುತ್ತಾ? ಸಾಲ ಸೂಲ ಮಾಡಬೇಕು.